ಕೈ ಮಾಡಿ ಎಲ್ಲ ಕೈ. ರೈತ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ. ಕೆರೆಗೆ ನೀರು ಬಿಡದ ಅಧಿಕಾರಿಗಳಿಗೆ, ಕೆರೆಗೆ ನೀರು ಬಿಡದ ಅಧಿಕಾರಿಗಳಿಗೆ, ಜಿಲ್ಲಾ ಆಡಳಿತಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್, ಜೈ ಜವಾನ್. ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ಮಹಿಳಾ ಹೋರಾಟಕ್ಕೆ. ಕಾವೇರಿ ಜಂಬಿಗೆ ಕ್ರಮದಲ್ಲಿ ಈಗಾಗಲೇ ಭೀಕರ ಬರಗಾಲದ ನಿಮಿತ್ತವಾಗಿ ಕೆರೆ ನೀರು ತುಂಬಿ ಯೋಜನೆಯಲ್ಲಿ ಕೆರೆ ತುಂಬಿನ ಅಂತ ಹೇಳಿ ಅಧಿಕಾರಿಗಳು ಈಗಾಗಲೇ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸುಮಾರು 5-6 ಬಾರಿ ಕೆರೆ ನೀರು ತುಂಬಿಸಿ ಅಂತ ಹೇಳಿ ಒಂದು ಮನವಿಯನ್ನು ಕೊಟ್ಟಾಗಿ ಕೂಡ ಆ ಜಂಬಿಗೆ ಕೆರೆಗೆ ನೀರು ತುಂಬಿರೋದಿಲ್ಲ. ಅದು ವಿಜಯಪುರದಲ್ಲೇ ಅತ್ಯಂತ 2ನೇ ದೊಡ್ಡ ಕೆರೆ ಅಂತ ಹೇಳಿ ನಾವು ಹೇಳ್ಬೋದು. ಈ ಕೆರೆಯಿಂದಾಗಿ ಸುಮಾರು 5-6 ಹಳ್ಳಿಯ ಸಾವಿರಾರು ರೈತರಿಗೆ, ಜಾನುವಾರುಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಆಗ್ತದೆ. ಮತ್ತೆ ಆ ಕೆರೆ ತುಂಬುವುದರಿಂದ ಸಮೀಪದ ಎಲ್ಲ ಬೋರ್ವೆಲ್ಗಳಿರ್ಬೋದು, ಬಾವಿಗಳಿರ್ಬೋದು, ಅಂತರ್ಜಲ ಹೆಚ್ಚಾಗಿ ಎಲ್ಲ ರೈತರಿಗೆ ಬೆಳೆ ಬೆಳೆಯಲು ಸಹ ಅನುಕೂಲ ಆಗ್ತದೆ. ಆದ್ರೆ ಇದನ್ನ ಸಂಬಂಧಪಟ್ಟಂತ ಯಾವ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ನಾಳೆ ಅಂದ್ರೆ ದಿನಾಂಕ 16/5/2024 ಆ ಜಂಬಿಗೆ ಕೆರೆಯಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ರೈತರು ಕೂಡಿಕೊಂಡು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನ ಆಯೋಜನೆ ಮಾಡಲಾಗಿದೆ. ಆದ ಕಾರಣ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳಿಗೆ ಆಗ್ರಹ ಮಾಡಿ ಆ ಕೆರೆಯನ್ನು ತುಂಬಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ.